ಒಂದು ಕಡೆ ಬಳ್ಳಾರಿಯಲ್ಲಿ ರೊದ್ದಂ ಜ್ಯುವೆಲರ್ಸ್ನ ಮಾಲೀಕ ಗೋವರ್ಧನ್ಗೆ ಎಸ್ಐಟಿ ಗ್ರಿಲ್ ಮಾಡಿದ್ರೆ, ಮತ್ತೊಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಹಲವು ಕಡೆಗಳಲ್ಲೂ ಕೂಡ ದಾಳಿ ಮಾಡಿದೆ ಕೇರಳದ ಎಸ್ಐಟಿ ಟೀಮ್. ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕದ್ದ ಪ್ರಕರಣ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಬೆಂಗಳೂರಿನ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಶ್ರೀರಾಂಪುರದಲ್ಲಿ ಆರೋಪಿ ಉನ್ನಿಕೃಷ್ಣನ್ ನಿವಾಸ ಇತ್ತು. ಮನೆಯಲ್ಲಿ ಚಿನ್ನದ ನಾಣ್ಯ ನಗದನ್ನ ಕೇರಳದ ಎಸ್ಐಟಿ ಟೀಮ್ ವಶಪಡಿಸಿಕೊಂಡಿದೆ ಅನ್ನೋದು ಗೊತ್ತಾಗ್ತಿದೆ. ಶಬರಿಮಲೆ ದೇವಸ್ಥಾನದ ದ್ವಾರಪಾಲಕ ಮೂರ್ತಿಗಳಿಂದ ಚಿನ್ನದ ಪ್ಲೇಟ್ ಅನ್ನು ಕದ್ದಂತಹ ವಿಚಾರ, ಮೂವರನ್ನ ವಶಕ್ಕೆ ಪಡೆದುಕೊಂಡು ಕೇರಳದ ಎಸ್ಐಟಿ ಟೀಮ್ ತೀವ್ರ ವಿಚಾರಣೆಗೊಳಪಡಿಸಿದೆ. ಬೆಂಗಳೂರಿನ ಇಬ್ಬರು, ಚೆನ್ನೈನ ಓರ್ವ ನಿರಂತರವಾಗಿ ಉನ್ನಿಕೃಷ್ಣನ್ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ರಂತೆ. ಅನಂತ ಸುಬ್ರಹ್ಮಣ್ಯಂ ಸೇರಿ ಮೂವರನ್ನ ಈಗ ವಶಕ್ಕೆ ಪಡೆದುಕೊಂಡಿದೆ ಕೇರಳದ ಎಸ್ಐಟಿ ಟೀಮ್. ಚಿನ್ನ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಆಳಕ್ಕೆ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಳಿದಿರುವಂತಹದ್ದು. ಶ್ರೀರಾಂಪುರದಲ್ಲಿ ಈ ಉನ್ನಿಕೃಷ್ಣನ್ ನಿವಾಸ ಇತ್ತು, ಅಲ್ಲೂ ಕೂಡ ದಾಳಿಯಾಗಿದೆ. ಉನ್ನಿಕೃಷ್ಣನ್ ಜೊತೆಗೆ ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದಂತಹ ಹಲವರಿಗೂ ಕೂಡ ಈಗ ಕೇರಳದ ಎಸ್ಐಟಿ ಟೀಮ್ನ ವಿಚಾರಣೆಯ ಬಿಸಿ ತಡ್ತಾ ಇರುವಂತಹದ್ದು. ಮೊದಲು ಉನ್ನಿಕೃಷ್ಣನ್ ಬಂಧನ ಆಯಿತು. ಆತನ ಹೇಳಿಕೆಯನ್ನು ಆಧರಿಸಿ ಬಳ್ಳಾರಿ, ತದನಂತರ ಬೆಂಗಳೂರಿನ ಹಲವು ಕಡೆಗಳಲ್ಲಿ ದಾಳಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಚಿನ್ನ ಕದ್ದಂತಹ ಪ್ರಕರಣ ಈಗ ಕೇರಳದಿಂದ ಬೆಂಗಳೂರಿಗೆ ಬಂದಿದೆ. ಎಸ್ಐಟಿ ಟೀಮು ಹೇಗೆ ಸಾಗ್ತಾ ಇದೆ? ಎಸ್ಐಟಿ ಇನ್ವೆಸ್ಟಿಗೇಷನ್ ಎಲ್ಲೆಲ್ಲಿ ದಾಳಿ ಆಗಿದೆ, ಏನೆಲ್ಲ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸ ಆಗಿದೆ ಅಂತ? ಶಬರಿಮಲೆಯಲ್ಲಿ ಚಿನ್ನ ಕದ್ದ ಪ್ರಕರಣದ ತನಿಖೆಯನ್ನ ಕೇರಳದ ಎಸ್ಐಟಿ ಟೀಮ್ ಮಾಡ್ತಾ ಇರುವಂತದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉನ್ನಿಕೃಷ್ಣನ್ ಎಂಬ ಆರೋಪಿಯನ್ನ ಬಂಧನ ಮಾಡಿದ್ದು, ನಿನ್ನೆ ಸರ್ಚ್ ವಾರೆಂಟ್ ಅನ್ನ ಪಡೆದು ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವಂತಹ ಆರೋಪಿ ಉನ್ನಿಕೃಷ್ಣನ್ ಅವರ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಮಾಡಿರುವಂತದ್ದು. ಮುಂಜಾನೆ 6 ಗಂಟೆಗೆ ಬಂದಿರುವ ಎಸ್ಐಟಿ ತಂಡ ಬೆಳಗ್ಗೆಯಿಂದಲೂ ಕೂಡ ಶೋಧ ಕಾರ್ಯವನ್ನ ನಡೆಸಿರುವಂತದ್ದು. ಈಗ ಇರುವಂತಹ ಮಾಹಿತಿ ಪ್ರಕಾರ ಶೋಧ ಕಾರ್ಯದ ವೇಳೆ ಒಂದಷ್ಟು ಚಿನ್ನಾಭರಣ ಸಂಬಂಧಪಟ್ಟ ವಸ್ತುಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಈಗಾಗಲೇ ಆರೋಪಿಗೆ ಬಳ್ಳಾರಿಯಲ್ಲಿರುವಂಥ ವ್ಯಕ್ತಿಯೊಬ್ಬನ ಸಪೋರ್ಟ್ ಇಂದ ಈ ರೀತಿ ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂಥ ಮಾಹಿತಿ ಇರುವಂಥ ಕಾರಣಕ್ಕಾಗಿ ಎಸ್ಐಟಿ ಟೀಮ್ ಬಳ್ಳಾರಿಗೂ ಹೋಗಿ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅದರ ಜೊತೆಗೆ ಇವತ್ತು ಬೆಂಗಳೂರಿನ ಶ್ರೀರಾಂಪುರದಲ್ಲಿರುವಂತಹ ಉನ್ನಿಕೃಷ್ಣನ್ ಅವರ ಮನೆಯಲ್ಲಿ ಸುಮಾರು 4 ರಿಂದ 5 ಜನ ಅಧಿಕಾರಿಗಳ ತಂಡ ನಿರಂತರವಾಗಿ ಶೋಧ ಕಾರ್ಯ ನಡೆಸ್ತಿರುವಂತಹದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಸುಮಾರು ಸಂಜೆ ತನಕ ಇದೇ ದಾಳಿಯನ್ನು ಮುಂದುವರಿಸುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗೇಶ್. ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಕೇರಳದ ಎಸ್ಐಟಿ ಟೀಮ್ ಮುಂದುವರಿಸಿದೆ. ನಿನ್ನೆ ಬಳ್ಳಾರಿ, ಈಗ ಬೆಂಗಳೂರು, ಮತ್ತೆ ಈ ತನಿಖೆಯ ವ್ಯಾಪ್ತಿ ಎಲ್ಲೆಲ್ಲಿಗೆ ವಿಸ್ತರಿಸುತ್ತೆ, ಮತ್ತಾರ್ಯಾರ ಬುಡಕ್ಕೆ ಬಂದು ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.